ಸತೀಶ್ ಅವರೇ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೂ ಸ್ವಾಗತ ಸರ್. ಕಡೆಗೂ ಬಂದ್ರಿ. ಅಯ್ಯೋ ಸರ್, ಇಲ್ಲ ಆ ಥರ ಇಲ್ಲ, ಕಂಟಿನ್ಯೂಸ್ ಫಂಕ್ಷನ್ನು ಅದು ಇದು ತುಂಬ ಬ್ಯುಸಿ ಇದ್ದೆ. ನೀವೇ ನೋಡ್ತಾ ಇದ್ರಿ, ಯಾಕಂದ್ರೆ ದಿನ ನೀವೇ ಫೋನ್ ಹೊಡಿತಾ ಇದ್ದಾಗ ಎಲ್ಲೆಲ್ಲೆಲ್ಲೋ ಇರ್ತಾ ಇದ್ದೆ. ಇವತ್ತು ನೋಡಿ ಬೆಳಗ್ಗೆನೇ ಬಂದು 8 ಗಂಟೆಗೆ ನಿಮಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಯಾಕಂದ್ರೆ ನೀವು ಬೇಜಾರು ಮಾಡ್ಕೋಬಾರ್ದು ಅಂತ. ಯಾಕಂದ್ರೆ ನನಗೆ ಯಾರಿಗೂ ಹರ್ಟ್ ಮಾಡೋದು ಇಷ್ಟ ಇಲ್ಲ. ಸತೀಶ್ ಅವರೇ, ಹಾಂ ಸರ್. ನಿಮಗೆ ಡಾಗ್ ಸತೀಶ್ ಅಂದರೆ ಇಷ್ಟನಾ, ನಾಯಿ ಸತೀಶ್ ಅಂದರೆ ಇಷ್ಟನಾ? ಇಲ್ಲ, ಅವೆರಡೂ ನನ್ನ ಹೆಸರು ಅಲ್ಲ ಸರ್. ಯಾಕಂದರೆ ಅದು ಬಿಸ್ನೆಸ್ ಮಾಡ್ತಾ ಇರೋದು ನಾನು ಡಾಗ್ ಬಿಸ್ನೆಸ್ಸು. ಆದರೆ ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತ ವರ್ಲ್ಡ್ಗೆ ಫೇಮಸ್ಸು. ಯಾವುದೋ ಒಂದು ಚಾನಲ್, ಅಲ್ಲದೇ ಇರೋ ಚಾನಲ್, ಅಂದರೆ ಅವರಿಗೆ ಲೈಸೆನ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಆ ಚಾನಲ್ ಅವರು ಒಂದು ಕೆಟ್ಟದಾಗಿ ಒಂದು ಇದು ಮಾಡೋ ಟೈಮಲ್ಲಿ ಆ ಹೆಸರನ್ನ ಯೂಸ್ ಮಾಡ್ತಾರೆ. ಅದನ್ನು ಏನು ಮಾಡಿದ್ರು ಜನಗಳು ಅದೇ ನನ್ನ ಹೆಸರು ಅಂತ ಅಂದ್ಕೊಂಡು ಅದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ನನಗೆ ಸತೀಶ್ ಅಂತ ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ಕ್ಯಾಡಬಾಂಬ್ಸ್ ಬಂದು ನಂದು ಕಂಪ್ನಿ ನೇಮ್, ಅಂದರೆ ಕ್ಯಾಡಬಾಂಬ್ಸ್ ಕೆನೆಲ್ ಅಂತ ನಂದು ಬ್ರೀಡಿಂಗ್ ಸೆಂಟರ್ ನೇಮ್. ಅದು ಬಂದು 1989 ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ. ಅವಾಗಿಂದ ಏನಾಗೋಗಿದೆ, ಕ್ಯಾಡಬಾಂಬ್ಸ್ ಸತೀಶ್ ಅಂತ ಇಲ್ಲ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಜನಗಳು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಒಂದು ಇನ್ವಿಟೇಷನ್ ಏನಾರು ಹಾಕಬೇಕಂದ್ರೂ ಸತೀಶ್ ಕ್ಯಾಡಬಾಂಬ್ಸ್ ಅಂತಲೇ ಹಾಕಿ ಇನ್ವೈಟ್ ಮಾಡ್ತಾರೆ. ಇವಾಗ ಬಂದು ಅದು ನನ್ನ ವಂಶದ ನೇಮ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಈಗ ಸತೀಶ್ ಗೌಡ ಆ ಥರ ಎಲ್ಲ ಬರುತ್ತಲ್ಲ, ರೆಡ್ಡಿ ಆ ಥರ ಎಲ್ಲ, ಆ ಥರ ವಂಶದ ನೇಮ್ ಅಂತ ಅಂದ್ಕೊಂಡಿರೋದ್ರಿಂದ ಇವಾಗ ನಾನು ಅದು ಕೋರ್ಟಲ್ಲಿ ಸತೀಶ್ ಕ್ಯಾಡಬಾಂಬ್ಸ್ ಅಂತಲೇ ರಿಜಿಸ್ಟ್ರ್ ಮಾಡೋಣ ಅಂತ. ಏನಕ್ಕಂದರೆ ನನ್ನ ಮಗನಿಗೂ ಹರ್ಷ ಕ್ಯಾಡಬಾಂಬ್ಸ್ ಅಂತ, ಅವನದು ಈಗ ಹರ್ಷ ಕ್ಯಾಡಬಾಂಬ್ಸ್ ಅನ್ನೋದ್ರಲ್ಲೇ ಅವನು ಫೇಮಸ್ ಆಗಿಬಿಟ್ಟಿದ್ದಾನೆ. ಅದರಿಂದ ಇಬ್ಬರದೂ ನಮ್ಮ ಜನ್ರೇಷನಿಂದ, ನನ್ನಿಂದ ಅಂದರೆ ಅವನ ಮಕ್ಕಳಾದರೆ ತಿರ್ಗಾ ಅದು ಕ್ಯಾಡಬಾಂಬ್ಸ್ ಅನ್ನೋದು ವಂಶದ ನೇಮ್ ಥರ, ಅಂದರೆ ಒಂದು ಬ್ರ್ಯಾಂಡ್ ನೇಮ್ ಥರ ಆಗಲಿ ಅಂದ್ಬಿಟ್ಟು. ಯಾಕಂದರೆ ಬರೀ ಸತೀಶ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಬಿಗ್ ಬಾಸ್ ಸತೀಶ್ ಅನ್ಬೇಕು, ಇಲ್ಲ ಸತೀಶ್ ಕ್ಯಾಡಬಾಂಬ್ಸ್ ಆ ಥರ ಅಂದ್ರೇ ಗೊತ್ತಾಗೋದು. ಅದರಲ್ಲಿ ಸತೀಶ್ ಕ್ಯಾಡಬಾಂಬ್ಸ್ ಅನ್ನೋದು ಗೂಗಲಲ್ಲೇ ತೋರಿಸುತ್ತೆ. ಇವಾಗ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್, ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಆ ಥರ ಹೊಡೆದ್ರೆ ಸತೀಶ್ ಕ್ಯಾಡಬಾಂಬ್ಸ್ ವರ್ಲ್ಡ್ಗೆ ನಂಬರ್ 1 ಅಂತ ತೋರಿಸುತ್ತೆ ಗೂಗಲಲ್ಲಿ. ಅಷ್ಟು ಲೆವೆಲ್ಗೆ ಫೇಮಸ್ ಆಗಿರೋ ಕಾರಣ ಆ ನೇಮ್ನೇ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಆಗದೇ ಇರೋರು, ಹೊಟ್ಟೆ ಇರೋರು, ಜಲಸ್ ಆಗಿರೋರು, ಇಲ್ಲ ತುಳಿಬೇಕು ಅನ್ನೋರು, ಯಾಕಂದರೆ ಅವರು ಉದ್ಧಾರ ಆಗಲ್ಲ, ಬೇರೆಯವ್ರನ್ನೂ ಉದ್ಧಾರ ಆಗಕ್ಕೆ ಬಿಡದೇ ಇರೋಂಥ ಜನಗಳು ಹಂಗೆ ಮಾತಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್, ಸತೀಶ್ ಕ್ಯಾಡಬಾಂಬ್ಸ್ ಅನ್ನೋದೇ ನನ್ನ ಹೆಸರು. ಓಕೆ ಸರ್. ಈಗ ನಿಮ್ಮ ಕುಟುಂಬದ ಅಥವಾ ನಿಮ್ಮ ವೈಯಕ್ತಿಕ ಮೂಲ ಆದಾಯ ಏನು ಸರ್? ಸರ್ ಡಾಗ್ ಬಿಸ್ನೆಸ್ಸೇ ಸರ್, ಡಾಗ್ ಬಿಸ್ನೆಸ್ಸೇ ನನ್ನ ಆದಾಯ. ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತೀನಿ ಸರ್? ನಾನು 6ನೇ ಕ್ಲಾಸಿಂದ ಸ್ಟ್ರೀಟ್ ಡಾಗ್ಸ್ ಸಾಕ್ತಾ ಇದ್ದೆ. 10ನೇ ಕ್ಲಾಸಿಂದ ಇನ್ಕಮ್ ಸ್ಟಾರ್ಟ್ ಆಯಿತು ಸರ್. 10th ಸ್ಟ್ಯಾಂಡರ್ಡಿಂದ ಇನ್ಕಮ್ ಸ್ಟಾರ್ಟ್ ಆಯಿತು. ಆವಾಗ ನಾನು ಬ್ರೀಡು ಮಾಡ್ತಾಯಿದ್ದೆ, ಅದರಿಂದನೂ ದುಡ್ಡು ಬರೋದು, ಪ್ಲಸ್ ರೀಸೇಲು ಮಾಡ್ತಾಯಿದ್ದೆ. ಅಂದರೆ ಬೇರೆ ಕಡೆಯಿಂದ ತಂದು ಅದಲು ಬದಲು ಮಾಡಿದಾಗ್ಲೂ 1:3 ಆಗಿನ ಕಾಲಕ್ಕೆ ಇದು ಮಾಡ್ತಾಯಿದ್ದೆ. 10,000ಕ್ಕೆ ತೊಗೊಂಡ್ರೆ 30,000ಕ್ಕೆ ಮಾಡ್ತಿದ್ದೆ, ಅಲ್ಲೇ 20,000 ಲಾಭ. ಆ ಥರ ದಿನಕ್ಕೆ 10,000 ದುಡಿತಿದ್ದೆ. ಅವಾಗ ಬಂದು ಇಡೀ ಕರ್ನಾಟಕದಲ್ಲಿ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಇವಾಗ 5 ಲಕ್ಷ ಜನ ಡಾಗ್ ಬ್ರೀಡರ್ಸ್ ಇದ್ದಾರೆ. ಆದರೆ ಅವಾಗ ಬಂದು ಚಿಕ್ಕ ಡೀಲ್ ಆಗ್ತಿತ್ತು, 10,000, 20,000, 30,000 ಲಾಭ ಬರ್ತಿತ್ತು. ಇವಾಗ 1 ನಾಯಿ ನಾನು ಮಾರಿದ್ರೇ 1.5 ಲಕ್ಷದಿಂದ 3 ಲಕ್ಷ ಲಾಭ ಬರುತ್ತೆ. ಅಂದರೆ ಆ ರೇಂಜದು ಈಗ ಮಾರ್ತೀನಿ. ಅದು ತಿಂಗಳು 1 ಆಗುತ್ತೋ 2 ಆಗುತ್ತೋ 3 ಆಗುತ್ತೋ, ನಾನು 3-4 ತಿಂಗಳು ತಿನ್ಬೋದು, ಅಷ್ಟು ದುಡ್ಡು ಬರುತ್ತೆ. ಈಗ ಒಟ್ಟು ಹಾಂ ಸರ್. ಎಷ್ಟು ಕೋಟಿಗೆ ಬಾಳ್ತೀರಿ ನೀವು? ನಾನು ₹1 ಕೊಡೋಕ್ಕೆ ಇಲ್ಲ ಸರ್. ನಾನು ಇನ್ವೆಸ್ಟ್ ಮಾಡಿದ್ದೆಲ್ಲ ನಾಯಿ ಮೇಲೇ. ಎಲ್ಲರೂ ಬಂದು ಸೈಟು, ಕಾರು, ಬಂಗ್ಲಾ ಆ ಥರ ಇನ್ವೆಸ್ಟ್ ಮಾಡ್ತಾರೆ ಸರ್. ಆದರೆ ನಾನು ಏನೇ ಬಂದ್ರೂ ದುಡ್ಡು ಕೂಡಾಕ್ಬಿಟ್ಟು ಇನ್ನೊಂದು ನಾಯಿ ತೊಗೊಳ್ತೀನಿ, ದುಡ್ಡು ಕೂಡಾಕ್ಬಿಟ್ಟು ಇನ್ನೊಂದು ನಾಯಿ. ಯಾಕಂದ್ರೆ ನಾಯೇ ನನಗೆ ಇನ್ಕಮ್ ಬರೋಂಗೆ ಮಾಡ್ಕೊಡ್ತಾ ಇರೋದು. ಅದರಿಂದ ನಾನು, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು 2 ಸೈಟ್ ತೊಗೊಳ್ತೀನಿ ಸರ್. ಡಿಗ್ರಿ ಓದಬೇಕಾದ್ರೆ ಕ್ಯಾನ್ಕರ್ ಡೆವಲಪರ್ಸ್ ಅವ್ರ ಹತ್ರ 2 ಸೈಟ್ ತೊಗೊಳ್ತೀನಿ. ಆಗಿನ ಕಾಲದಲ್ಲೇ ಮೋಸ ಮಾಡಿಬಿಡ್ತಾರೆ ಅವರು. ಅಂದರೆ ಆಗಿನ ಕಾಲದಲ್ಲೇ ಸೈಟ್ ತೊಗೊಳ್ಳೋಷ್ಟು ದುಡ್ಡು ಮಾಡಿರ್ತೀನಿ. ಡಿಗ್ರಿ ಓದಬೇಕಾದ್ರೆ ಇನ್ನೂ ಕಾಲೇಜೇ ಮುಗ್ದಿರಲ್ಲ. ಸರ್ಜಾಪುರ್ ರೋಡಲ್ಲಿ ವಕೀಲ್ ಅಂತ ಇದೆ, ವಕೀಲ್ ಟೌನ್ಶಿಪ್, ಅದು ಎದುರುಗಡೆನೇ ಅವ್ರಿಗೂ ಲೇಔಟ್ ಮಾಡಿರ್ತಾರೆ. 2 ಸೈಟ್ ತೊಗೊಳ್ತೀನಿ, 30-40 ಅಂದರೆ ಆಗಿಂದನೇ ಇದು ಮಾಡೋಕ್ಕೆ. ಆದರೆ ಫಸ್ಟೇ ಹೊಡೆತ ಬಿದ್ದುಬಿಡುತ್ತೆ. ಅಂದರೆ ಅವರು ಏನು ಮಾಡ್ತಾರೆ, ಫಸ್ಟ್ ಹೆಂಡ್ತಿ ಸೈನ್ ಹಾಕಿದರೆ 2ನೇ ಹೆಂಡ್ತಿ ಸೈನ್ ಹಾಕೋಕ್ಕೆ ಇನ್ನು 10 ವರ್ಷ ಆಗುತ್ತೋ, ಕೋರ್ಟಲ್ಲಿದೆ, ಹಂಗೆ ಹಿಂಗೆ ಅಂತ ಗೂಬೆ ಕೂರಿಸಿ ಅವಲ್ಲೇ 1:7 ಆಗಿರುತ್ತೆ ರೇಟ್ ಅದರದ್ದು. ಆವಾಗ ನನಗೆ ಮೋಸ ಮಾಡಿಬಿಡ್ತಾರೆ. ಅವಾಗಿಂದ ಡಿಸೈಡ್ ಆಗ್ಬಿಡ್ತೀನಿ, ಆಸ್ತಿ ಇದ್ರೇ, ಯಾಕಂದರೆ ತುಂಬ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಅಂದರೆ ಈ ಥರ ಇದ್ರೇ ತಾನೇ ವ್ಯವಹಾರ. ನಾಯಿದಾದರೆ ನೆಮ್ಮದಿ, ನಾಯಿ ಬಂದು ಮೋಸ ಮಾಡಲ್ಲ, ಅದು ನನಗೆ ಇನ್ಕಮ್ ಮಾಡ್ತಾನೇ ಇರುತ್ತೆ, ಅದು ನಿಯತ್ತಿರೋ ಪ್ರಾಣಿ. ನನಗೆ ಅದಕ್ಕೆ ಅವತ್ತಿಂದ ಅಪ್ಪ ಅಮ್ಮ ಮಾಡಿರೋದು ಸಾಕು ನನಗೆ, ಆಮೇಲೆ ತಾತಂದೆಲ್ಲ ಆಸ್ತಿ ಇರೋದು ಸಾಕು. ಆದರೆ ನಾನು ಒಂದು ದಿವಸಕ್ಕೂ ಆಸ್ತಿ ಭಾಗ ಕೇಳಿದವನಲ್ಲ. ಯಾಕಂದ್ರೆ ನಾನು ದುಡ್ಡಿಂದೇ ಓದೋನಲ್ಲ, ಬರೀ ಹೆಸರಿಂದೇ ಓದೋನು. ಅಂದರೆ ನನಗೆ ಹೆಸರು ಬೇಕು ಅಷ್ಟೇ. ಅದು ನನಗೆ ನಂದು ನಾಯಿಗಳು, ಶ್ವಾನಗಳು ನನಗೆ ಹೆಸರು ತಂದುಕೊಡ್ತಾ ಇದೆ. ಅದರಿಂದ ನಾನು ಎಷ್ಟೇ ದುಡಿದ್ರೂ
ಇನ್ನೊಂದು ನಾಯಿಗೆ ಹಾಕ್ತೀನಿ ಹೊರ್ತು ಒಂದು ಸೈಟ್ ಆಗಲಿ ಕಾರ್ ಆಗಲಿ ಮೊಬೈಲ್ಗಾಗಲಿ ಹಾಕಲ್ಲ. ಮೊಬೈಲ್ ಬಂದು ಐಫೋನ್ 11 ಯೂಸ್ ಮಾಡ್ತಾ ಇರೋದು, ಕಾರ್ ಬಂದು ಸಿಯಾಜ್, ಮಾರುತಿ ಸಿಯಾಜೇ ಯೂಸ್ ಮಾಡ್ತಾ ಇರೋದು. ಬಟ್ಟೆ ಮಾತ್ರ ನಾನು ಚೆನ್ನಾಗಿ ಕಾಣಿಸೋಕೋರ ಹಾಕ್ತೀನಿ. ಈ ಕೂಲಿಂಗ್ ಗ್ಲಾಸು, ಈ ವಾಚು ಎಲ್ಲ ನನಗೆ ಗಿಫ್ಟ್ಗಳು ಬಂದಿರೋದು, ಬರ್ಡೇ ಅದು ಇದಕ್ಕೆ ಗಿಫ್ಟ್ ಬಂದಿರೋದು. ಅದು ಬಿಟ್ಟು ನಾನು ಇನ್ನೇನಕ್ಕೂ ಇನ್ವೆಸ್ಟ್ ಮಾಡಲ್ಲ. ತಿನ್ನಕ್ಕೆ ಮಾತ್ರ, ಅಂದರೆ ತಿನ್ನೋದೂ 10 ವರ್ಷ ಆಯಿತು, ದುಡ್ಡು ಕೊಟ್ಟು ಕುಡಿದು ತಿಂದು ಎಲ್ಲೋದ್ರೂ ನಂಗೆ ಫ್ರೀ ಸರ್. ಅದು ನಾನು ಒಬ್ಬನಿಗೆ ಫ್ರೀ ಅಲ್ಲ, 150 ಜನದಿಂದ 350 ಜನಕ್ಕೂ ಎಣ್ಣೆ ಊಟ ಫ್ರೀ. ಇದು ನನ್ನ ಕೆಪಾಸಿಟಿ ಸರ್. ಈಗ ನಿಮ್ಮ ಹತ್ರ ಎಷ್ಟು ನಾಯಿಗಳಿದ್ದಾವೆ ಸರ್? ಎಲ್ಲ 150 ನಾಯಿ ಇದೆ, ಎಲ್ಲ ಟರ್ಮ್ಸ್ ಬಿಟ್ಟಿದ್ದೀನಿ. ಮನೇಲಿ ಒಂದು ನಾಯಿಯೂ ಇಲ್ಲ ಸರ್. ಅಂದರೆ ನಿಮ್ಮ ಮನೇಲಿ ಈಗ ಸದ್ಯಕ್ಕೆ ಒಂದು ಇಲ್ಲ ಸರ್, ಒಂದು ಇಡೋದು ಇಲ್ಲ ಸರ್. ಹೈಯೆಸ್ಟ್ ಎಷ್ಟು ಕಾಸ್ಟ್ಲಿದು ನಾಯಿ ಇದೆ ನಿಮ್ಮ ಸರ್? ಇವಾಗ ಬಂದು 100 ಕೋಟಿ ವರ್ತ್ ಡಾಗ್ ಈಗ ಮೊನ್ನೆ ಲಾಂಚ್ ಮಾಡಿದ್ದೀನಿ ಸರ್. ಎಲ್ಲಿದೆ ಅದು? ಅದು ಬಂದು ಕೆಂಗೇರಿಯಲ್ಲಿ ಬಿಟ್ಟಿದ್ದೀನಿ ಸರ್. ಹೌದಾ? 100 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡ್ರೆ ಅದನ್ನ ತೊಗೊಳ್ಳಿಲ್ಲ ಸರ್. ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇರೋ ಮುಟ್ಟಾಳ್ರು ಜನರು ಮಾತಾಡ್ತಾರೆ ಸರ್. ವರ್ತ್ ನನ್ನ ಹತ್ರ ಬಂದಮೇಲೆ ಚಿನ್ನ, ರನ್ನ, ಡೈಮಂಡು ಸರ್. ಈಗ ಅಲ್ಲಿ ಕಸ, ಅದು ನನ್ನ ಹತ್ರ ಬಂದಮೇಲೆ ರಸ ಅಷ್ಟೇ. ಇದನ್ನು ಬಿಡಿಸಿ ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬಿಟ್ಟಿದ್ದು, ಬುದ್ಧಿವಂತಿಗೆ ಬಿಟ್ಟಿದ್ದು. ಆಯಿತು. ನಿಮ್ಮ ಬಾಯಲ್ಲಿ ಈಗ ಭಾಳ ಜನರ ಪ್ರಶ್ನೆ ಇದೆ. ಹೌದು. ವರ್ತು 100 ಕೋಟಿ ರೂಪಾಯಿ ವರ್ತು, 20 ಕೋಟಿ ರೂಪಾಯಿ ವರ್ತು. ಸರ್ ವರ್ತ್ ಅಂದರೆ ಬೆಲೆ ಬಾಳುವ ಸರ್. ತೊಗೊಂಡಿದ್ದೀನಿ ಅಲ್ಲ, ಪರ್ಚೇಸ್ ಅಲ್ಲ. ಅದನ್ನ ಇವ್ರು ಪರ್ಚೇಸ್ ಅನ್ಕೊಂಡು ಮಾತಾಡ್ತಾರೆ. ಅದರಿಂದ ನಂದೇನೂ ಆಗಲ್ಲ, ಅವರಿಂದ ನಂಗೆ ಪ್ರಮೋಷನ್ ಆಗ್ತಾ ಇದೆ. ಪರ್ಚೇಸ್ ಅನ್ಕೊಂಡು ಅವ್ರು ಮಾತಾಡ್ತಾ ಇರೋದಕ್ಕೆ ಪ್ರಮೋಷನ್ ಆಗ್ತಾ ಇದೆ. ವರ್ತು ಇವಾಗ ಸರ್ ಒಂದೇ ಒಂದು ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿರೋರಿಗೆ ನಾನು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಫಾರಿನಿಂದ ಅಷ್ಟೊಂದು ಫ್ಲೈಟ್ ಚಾರ್ಜ್ ಹಾಕ್ಕೊಂಡು ಅಲ್ಲಿಂದ ಬಂದು ನನ್ನ ಇಂಟರ್ವ್ಯೂ ಮಾಡ್ತಾರೆ ಅಂದರೆ ಅವ್ರಿಗೆ ತಲೆ ಕೆಟ್ಟಿದೆಯಾ? ನಾನು ಕ್ವಶನ್ ಕೇಳ್ತಾರೆ. ಅವ್ರಿಗೆ ಯಾರು USA ಇಂದ ತೋರಿಸ್ತೀನಿ, ರಷ್ಯಾ, ಲಂಡನ್ನು, ಚೈನಾ, ನೀವು ಯಾವ ದೇಶ ಹೇಳ್ತೀರೋ ಅದನ್ನು ತೋರಿಸ್ತೀನಿ, 5 ಲಕ್ಷ ಬಹುಮಾನ ಕೊಡ್ತೀನಿ. ಅದು ಇಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ. ಅವ್ರು ಬಂದು ನನಗೆ ಇಂಟರ್ವ್ಯೂ ಮಾಡಿರೋದನ್ನ ನಾನು ತೋರಿಸ್ತೀನಿ, ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ, ಅಂದರೆ ವಿತ್ ಲಿಂಕು ಕೊಡ್ತೀನಿ. ಅದು ಸುಳ್ಳು, ಒಂದು ಇಂಡಿಯಾಲಿ ಬಿಟ್ಟು ಆಚೆ ಬಂದೇ ಇಲ್ಲ ಅನ್ನಿ ನಿಮ್ಮ ಕಾಲ್ ಕೆಳಗೆ ಪಬ್ಲಿಕಲ್ಲಿ ನುಗ್ತೀನಿ, 5 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಈಗ ಅದು 100 ಕೋಟಿ ವರ್ತ್ ಅಂದರೆ ಬೆಲೆ ಬಾಳೋದು, ಅದು ಬೆಲೆ ಅಲ್ಲ. ಹೌದು. ನಿಜವಾದ ಬೆಲೆ ಎಷ್ಟು ಸರ್? ನಿಜವಾದ ಬೆಲೆ ಅಂದರೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ವರ್ಲ್ಡಲ್ಲಿ ರೇರೆಸ್ಟ್ ಬ್ರೀಡು ಅದು ಸಿಗದೇ ಇಲ್ಲ. ಒಂದು ಪೀಸ್ ಇರುತ್ತೆ, ಒಂದೇ ಒಂದು ಪೀಸ್ ಇರುತ್ತೆ. ಅದಕ್ಕೆ ಇವಾಗ ನಾನು ಒಂದೇ ಒಂದು ಹೇಳ್ತೀನಿ, ರಾಜರು ಸ್ಪೂನ್, ಇವಾಗ ಇಲ್ಲೇ ನಿಮಗೆ ಆನ್ಸರ್ ಕೊಟ್ಬಿಡ್ತೀನಿ. ರಾಜರು ಕಾಲದಲ್ಲಿ ಒಂದು ಸ್ಪೂನೋ ತಟ್ಟೆ ಯೂಸ್ ಮಾಡಿರ್ತಾರೆ ಸರ್. ಅದ್ರ ಬೆಲೆ ಎಷ್ಟು ಸರ್? ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ. ಎಷ್ಟು ಅವಾಗ ಹೇಳಿ ನೀವು? 1 ಪೈಸಾನ 2 ಪೈಸಾನ? ಈಗ ಇಷ್ಟು ವರ್ಷ ಆದಮೇಲೆ ಅದು ಆ್ಯಂಟಿಕ್ ಪೀಸ್ ಅಂತ 1 ಕೋಟಿಗೆ ಸೇಲ್ ಇಟ್ಟಿರ್ತಾರೆ. ನಿಮ್ಗೆ ಅರ್ಥ ಆಯ್ತಾ ಇದ್ರಲ್ಲಿ ಏನಾದ್ರು ಯುನಿಕ್ ಪೀಸ್ ಅಂತ? ಗೊತ್ತಾಯ್ತು. ಆ ಯುನಿಕ್ ಪೀಸ್ ಗೊತ್ತಿರೋರು ಮಾತ್ರ ಬಂದು ನನಗೆ ಇಂಟರ್ವ್ಯೂ ಮಾಡ್ತಾರೆ. ಅದ್ರದ್ದು ಎಷ್ಟು ರೇರೆಸ್ಟು, ಇದು ಒಂದೇ ಪೀಸ್ ಇರೋದು. ಈಗ ವರ್ಲ್ಡಲ್ಲಿ ನಾನು ಒಂದೇ ಒಂದು ಹೇಳ್ತೀನಿ ಸರ್, 6 ಅಡಿ ಜನ, 10 ಕೋಟಿ ಜನ ಇರ್ತಾರೆ. ಒಬ್ಬ ಬಂದು 10 ಅಡಿ ಇರ್ತಾನೆ, 10 ಅಡಿ ಹೈಟ್ ಇರ್ತಾನೆ. ಅವನು ಯುನಿಕ್ ಪೀಸಾ ಇಲ್ವಾ? ಆ ಪೀಸ್ ಥರ ನಾನು ನಾಯಲ್ಲಿ ಹೈಯೆಸ್ಟ್ ಹೈಟು, ಹೈಯೆಸ್ಟ್ ವೆಯ್ಟು, ಇಲ್ಲ ರೇರೆಸ್ಟ್ ಬ್ರೀಡು, ಯುನಿಕ್ ಪೀಸು, ಅದು ನಾನು 0 ರೂಪೀಸ್ಗೆ ಎತ್ಕೊಬರ್ತೀನೋ, ಎಷ್ಟು ಕಾರ ಎತ್ಕೊಬರ್ತೀನೋ. ಮೀಡಿಯಾ ಏನಕ್ಕೆ ಬರ್ತಾರೆ ಅದಕ್ಕೆ? ಅದು ಯುನಿಕ್ ಇದ್ದರೆ ತಾನೇ ಬರ್ತಾರೆ. ನನ್ನ ಹತ್ರ ಬಂದಮೇಲೆ ಆ ರೇಟ್ ವರ್ತ್ಗೆ ನಾನು ಸೇಲ್ಗೆ ಇಡ್ತೀನಿ. ತೊಗೊಳಂಗಿದ್ರೆ ತೊಗೋಬೋದು, ಬಿಡೋರು ಬಿಡ್ಬೋದು. ನನ್ನ ಹತ್ರ ಬಂದಮೇಲೆ 100 ಕೋಟಿ ನಾಯಿ ಅಷ್ಟೇ. ಅದು ನೀವು ಹೇಳಿರಲ್ಲ ಆ್ಯಂಟಿಕ್ ಪೀಸು, ಹಾಂ ಸರ್, ರಿಯರ್ ಪೀಸು. ಹೌದು. ಅದನ್ನು ನಾನು ತೊಗೊಂಡು ಬರ್ತೀನಿ, ಅದು ನನಗೆ ಇಷ್ಟು ವರ್ತಿದೆ ಅಂತ. ನೀವು ತರೋವಾಗ ಬೇರೆಯವ್ರ ಕಡೆಯಿಂದ ತರಬೇಕು ಅದನ್ನ? ಹೌದು. ಅಲ್ಲಿ ನೀವು ಎಷ್ಟು ಕೊಟ್ಟು ತೊಗೊಂಬಂದು? ನಾನು ಫ್ರೀ ತರ್ತೀನಿ ಸರ್, ಗಿಫ್ಟ್ ತರ್ತೀನಿ ಸರ್. ಯಾಕಂದ್ರೆ ನನಗೆ ಕೊಟ್ರೇನೆ ಆ ನಾಯಿ ನಾನು ಹೆಸರು ಮಾಡ್ಕೊಡೋದು ಅಂತ. ಅಲ್ಲ, ಅಷ್ಟು ರಿಯರ್ ಪೀಸು ಫ್ರೀ ನಾನು ಗಿಫ್ಟ್ ಯಾರು ಕೊಡ್ತಾರೆ? ಅವರೇ ಕೊಡ್ತಾರೆ ಸರ್, ಪಬ್ಲಿಸಿಟಿ ಮಾಡಿಕೊಡಿ ಅಂತಾನೆ ಮಾರ್ತಾರೆ ಸರ್. ಆಯ್ತು. ಇವಾಗ ನಿಮ್ಮ ಹತ್ರ ಒಟ್ಟು ಎಷ್ಟು ನಾಯಿಗಳಿದಾವೆ? ವರ್ತ್ ಜಾಸ್ತಿ ಇದೆ ಸರ್, ಎಲ್ಲ ಒಂದು 200 ಕೋಟಿ ಮೇಲಿದೆ ಸರ್. ನಾಯಿನೇ ಎಲ್ಲ ಎಲ್ಲಿದಾವು? ಎಲ್ಲ ಟರ್ಮ್ಸ್ ಸರ್, ಒಂದು ಮನೇಲಿಲ್ಲ. ನಾನು ಬರೀ ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರ ಮನೆ ಕೊಟ್ಬಿಡ್ತೀನಿ ಸಾಕೊಳ್ಳೋರಿಗೆ. ಅವರು ಮಿನಿಸ್ಟರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಇನ್ವೆಸ್ಟ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಸರ್. ಅವರಿಂದ ನೀವೇನು ಬೆಳಿತೀವಿ? ಅವ್ರಿಗೇನು ಪ್ರಾಫಿಟ್ ಇಲ್ಲ, ಅವ್ರಿಗೆ ಶೋಕಿ, ನನಗೆ ಬಿಸ್ನೆಸ್. ನಿಮಗೇನು ಪ್ರಾಫಿಟ್ ಅದರಲ್ಲಿ? ಸರ್, ಒಂದು ಫಂಕ್ಷನ್ ಕರ್ಕೊಂಡೋದ್ರೆ 2.5 ಲಕ್ಷ ಚಾರ್ಜ್ ಮಾಡ್ತೀವಿ. ಒಂದು ಮೂವಿ ಪ್ರಮೋಷನ್ ಆಗ್ಬೋದು, ಒಂದು ಮದುವೆಗೆ ಆಗ್ಬೋದು, ಒಂದು ಫ್ಯಾಷನ್ ಶೋಗೂ ಆಗ್ಬೋದು, ಇಲ್ಲ ಒಂದು ಹೋಟ್ಲು ಲಾಂಚ್ಗೆ ಆಗ್ಬೋದು, ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ನ ಪಬ್ಲಿಸಿಟಿ ಮಾಡ್ಕೊಡೋಕ್ಕಾಗ್ಬೋದು. ಅಲ್ಲ ಸರ್, ಈಗ ನೀವು ನಾಯಿಗಳನ್ನ ಬೇರೆ ಮನೇಲಿ ಬಿಟ್ಟಿದ್ದೀರಾ. ಹೌದು. ನಿಮಗೇನು ಪ್ರಾಫಿಟ್ಟು ಆ ನಾಯಿಗಳು? ಸರ್, ಈಗ ಅವ್ರು ಊಟ ಹಾಕ್ತಾರೆ, ಟ್ರೀಟ್ಮೆಂಟ್ ಖರ್ಚು ಅವ್ರದ್ದು, ಊಟ ಖರ್ಚು ಅವ್ರದ್ದು, ನನಗೆ ಖರ್ಚೇ ಇಲ್ಲ. ಆಮೇಲೆ ಟೆನ್ಷನ್ ಇಲ್ಲ, ನೆಮ್ಮದಿ. ಅವ್ರ ಪಾಡ್ಗೆ ಅವ್ರಿಗೆ ಶೋಕಿ, ಅವ್ರ ಮನೇಲಿ ಅಷ್ಟು ಕಾಸ್ಟ್ಲಿ ನಾಯಿ ಇದೆ ಅಂತ ಅವ್ರು ಖುಷಿಯಾಗಿ ಅವ್ರು ಸಾಕ್ತಾ ಇರ್ತಾರೆ. ನನಗೆ ಫಂಕ್ಷನ್ಗೆ ಕರೀತಾರೆ, ಫಂಕ್ಷನ್ ಕರೆದಾಗ 2.5 ಲಕ್ಷಕ್ಕೆ ನಾನು ಮಾತಾಡ್ಕೊಳ್ತೀನಿ. ನೀವು ಅವ್ರಿಗೆ ಫ್ರೀನೇ ಕೊಟ್ಟಿರ್ತೀರಿ? ಫ್ರೀ ಕೊಟ್ಟಿರ್ತೀನಿ. ಆದರೆ ಓನರ್ ನಾನೇ. ಅವ್ರು ಮೋಸ ಮಾಡಿದ್ರೆ, ನನಗೆ ಅಬ್ಜೆಕ್ಷನ್ ಮಾಡಿದ್ರೆ ಕೊಡಲ್ಲ ಗಿಡಲ್ಲ,
ಕ್ರಾಸಿಂಗ್ ಕೊಡಲ್ಲ, ಮರಿ ಹಾಕ್ದಾಗ ಕೊಡಲ್ಲ ಅಂದಾಗ ಕಿತ್ಕೊಂಡ್ಬರ್ತೀನಿ. ಯಾಕಂದರೆ ಅಗ್ರಿಮೆಂಟ್ ನನ್ನ ಹತ್ರ ಇರುತ್ತೆ. ಅಗ್ರಿಮೆಂಟ್ ಅಂದರೆ ಬಾಯಿ ಮಾತಲ್ಲಿ, ಆದರೆ ಪೇಪರು ಮೈಕ್ರೋಚಿಪ್ ಆಗಿರುತ್ತೆ, ಅದು ಎಲ್ಲ ನನ್ನ ಹೆಸರಲ್ಲಿರುತ್ತೆ. ಈಗ ಅಕಸ್ಮಾತ್ ಯಾರ್ದೋ ಒಂದು ಮನೆಗೆ ನೀವು ನಾಯಿ ಕೊಟ್ಟಿರ್ತೀರ, ಹೌದು, ಅದಕ್ಕೇನೋ ಆರೋಗ್ಯ ಸಮಸ್ಯೆ ಬಂದು ಅದು ತೀರೋದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆಲ್ಲ ಅವ್ರು ಟ್ರೀಟ್ಮೆಂಟ್ ಮಾಡಿಸಿ ಎಲ್ಲ ಮಾಡಿ ಕಷ್ಟ ಬಿದ್ದಿರ್ತಾರಲ್ಲ, ಆ ಥರ ಇದ್ದರೆ ಓಕೆ. ಅದು ಬಿಟ್ಟು ಒಬ್ಬೊಬ್ರು ಏನು ಮಾಡ್ತಾರೆ, ಓಡೋಯ್ತು ಅಂದ್ಬಿಟ್ಟು ಮಾರ್ಕೊಬಿಟ್ಟಿರ್ತಾರೆ, ಕಳೆದೋಯ್ತು ಅಂತ ಸುಳ್ಳು ಬಿಡ್ತಾರೆ, ಆಮೇಲೆ ಹುಷಾರು ತಪ್ಪಿದಾಗ ಏನು ಟ್ರೀಟ್ಮೆಂಟೇ ಮಾಡಿಸದೆ ಸಾಯಿಸಿರ್ತಾರೆ. ಅವಾಗ ಅವ್ರ ಹತ್ರ ನಾನು ಅಮೌಂಟ್ ಇಸ್ಕೊಳ್ತೀನಿ ಸರ್. ಈಗ ಸರ್ ಚೆನ್ನಮಕೆರೆ ಅಚ್ಚುಕಟ್ಟಲ್ಲಿ ಸರ್ ಈಗ 10 ದಿವಸ ಹಿಂದೆ ಕಂಪ್ಲೇಂಟ್ ಕೊಟ್ಟು ನಾಯಿ ಕಿತ್ಕೊಂಡಿದ್ದೀನಿ ಸರ್. ಅಲ್ಲ, ಅವರು ಟ್ರೀಟ್ಮೆಂಟ್ ಕೊಡಿಸದೆ ಅದು ಸತ್ತು ಹೋಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲ, ಸ್ಲಿಪ್ಪೆಲ್ಲ ಇರುತ್ತಲ್ಲ ಸರ್. ಅಂದರೆ ಈಗ ಹಾಸ್ಪಿಟ್ಲಿಗೆ ಹೋಗಿರೋ ಸ್ಲಿಪ್ಪು, ಆಮೇಲೆ ಹಾಸ್ಪಿಟ್ಲಿಗೆ ಅವರು ಇನ್ಫಾರ್ಮ್ ಮಾಡ್ತಾ ಇರ್ತಾರಲ್ಲ, ಈಗ ಹುಷಾರು ತಪ್ಪಿದೆ, ಹೋಗ್ತಾ ಇದ್ದೀನಿ, ಡ್ರಿಪ್ಸ್ ಹಾಕ್ಸ್ತಾ ಇದ್ದೀನಿ ಎಲ್ಲ ಹೇಳ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಸರ್ ಎಷ್ಟು ಸೆಲೆಬ್ರಿಟಿಗಳ ಮನೆಯಲ್ಲಿ ನೀವು ಕೊಟ್ಟಂಥ ನಾಯಿಗಳಿದ್ದಾವೆ? ಸೊ ಇಲ್ಲಿ ಸಂಜನಾ ಗಲ್ರಾಣಿ ಮೇಡಮ್ ಮನೇಲಿದೆ, ಅನಿರುದ್ಧ್ ಸರ್ ಮನೇಲಿದೆ, ರಾಜ್ಕುಮಾರ್ ಸರ್ ಕೊಟ್ಟಿದ್ದು ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ, ತುಂಬ ವರ್ಷ ಇದೆ. ರಾಜ್ಕುಮಾರ್ ಸರ್ ಬದುಕಿದ್ದಾಗ ಸರ್. ಆವಾಗ ಈಗೆಲ್ಲ ಇರುತ್ತೆ ಅದು? ಅಲ್ಲಲ್ಲ, ಅದೇ ಎಷ್ಟು 10 ವರ್ಷದ ಮೇಲೆ ಆಗಿದ್ರೆ ಇರಲ್ಲ ಅದು. ಡಾಲ್ಮೇಷನ್ ಅಂತ ಒಂದು ಡ್ಯಾಶುಂಡ್ ಅಂತ ಒಂದು ಸರ್ ರಾಜ್ಕುಮಾರ್ ಸರ್ಗೆ ಬದುಕಿದ್ದಾಗ ಕೊಟ್ಟಿದ್ದೀನಿ. ವಿಷ್ಣುವರ್ಧನ್ ಮನೆ ಸರ್ಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಕೊಟ್ಟಿದ್ದೀನಿ. ಶ್ರೀರಾಮುಲು ಸರ್, ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಇವ್ರಿಗೆ ರಾಟ್ ವೀಲರು, ಇಂಗ್ಲೀಷ್ ಮ್ಯಾಸ್ಟಿಫು, ಸೆಂಟ್ ಬರ್ನಾಡು, ಗ್ರೇಟ್ ಡೆನ್ನು, ಹಸ್ಕಿ, ಪಗ್ಗು, ಪಮ್ಮರೇನೇನು, ಇಷ್ಟು ಬ್ರೀಡು 30 ವರ್ಷದಿಂದ ಕೊಡ್ತಾಯಿದ್ದೀನಿ ಸರ್. ಅವರು ಹಳೆ ಮನೇಲಿದ್ದರು ಬಳ್ಳಾರಿ, ಆ ಮನೇಲಿ ಇದ್ದಾಗಿಂದನೂ ಕೊಡ್ತಾಯಿದ್ದೀನಿ. ಇವಾಗ A to B ಅಂತ ದೇವನಹಳ್ಳಿ ರೋಡಲ್ಲಿದ್ದಾರೆ. ಈಗಲೂ ಅವ್ರ ಮನೇಲಿ 2 ಹಸ್ಕಿ ಇರೋದು, ಈಗಲೂ ಫೋಟೋ ಕಳಿಸಿದ್ದಾರೆ. ಬೇಕಾದ್ರೆ ಅವ್ರ ಮನೆ ಕಾಂಪೌಂಡು ಚೆಕ್ ಮಾಡ್ಕೊಳ್ಳಿ, ಹೆಂಗೆ ಬಂದಿದೆ ಅಂತ ಮೊನ್ನೆ ಕಳಿಸಿದ್ದಾರೆ. ಅದು ನಾನೇ ಕೊಟ್ಟಿರೋದು ಸರ್. ಒಟ್ಟು ನಾಯಿಗಳಲ್ಲಿ ಎಷ್ಟು ಜಾತಿಗಳಿದ್ದಾವೆ ಸರ್? ಜಾತಿ ಬಂದು 105 ಇದೆ ಸರ್. ಇವಾಗ ಮೊದಲು ಬಂದು 101 ಇತ್ತು, ಈಗ 105 ಇದೆ ಸರ್. ನೀವು ಟ್ಯಾಕ್ಸ್ ಪೇಯರಾ ಸರ್? ನಾಯಿಗೆ ಟ್ಯಾಕ್ಸೇ ಇಲ್ಲ ಸರ್. ನಾಯಿಗೆ ಅಂತಲ್ಲ, ಅಲ್ಲ, ನಾಯಿಗೆ ಟ್ಯಾಕ್ಸೇ ಅಲ್ಲ ಸರ್. ಈಗ ನಿಮಗೆ ವೈಯಕ್ತಿಕವಾಗಿ ಬೇರೆ ಯಾವ್ದು ಬಿಸ್ನೆಸ್? ಏನೂ ಇಲ್ಲ ಸರ್. ನಾ ಡಾಗ್ ಬಿಟ್ಟು ಇನ್ನೇನು ಇಲ್ಲ. ನಾನು ಕೂಡಾಕೋದಿಲ್ಲ ಟ್ಯಾಕ್ಸ್ ಕಟ್ಟೋಕ್ಕೆ ಸರ್. ನನಗೆ ದುಡ್ಡು ಕೂಡಾಕಿ ಆಸ್ತಿ ಮಾಡಿ ಸಾಯ್ಬೇಕಾದ್ರೆ ಮಕ್ಕಳೆಲ್ಲ ಜಗಳ ಆಡೋ ಥರ ನನಗೆ ಇಷ್ಟ ಇಲ್ಲ. ನಾನು ಕೂಡಾಕೋದು ಇಲ್ಲ, ಉಡಿಸ್ ಮಾಡೋದು ಜಾಸ್ತಿ ಸರ್. ಅಲ್ಲಲ್ಲೇ ಉಡಿಸ್ ಮಾಡ್ತೀನಿ ಸರ್. ಬಂದಿದ್ರಲ್ಲಿ ನಾಯಿ ತೊಗೊಳ್ತೀನಿ, ಇಲ್ಲ ಇನ್ನೇನೋ ಖರ್ಚು ಮಾಡ್ತೀನಿ. ನನ್ನ ಕೈ ನೋಡಿ ಸರ್, ಫುಲ್ ತೂತು, ಫುಲ್ ಎಲ್ಲ ಏನು ಬಂದರೂ ಉಡಿಸ್ ಮಾಡಿ. ನಿಮ್ಮ ತಂದೆಯವ್ರು ಏನು ಮಾಡ್ತಿದ್ರು ಸರ್? ಸರ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ವೆಟರ್ನರಿ ಡಾಕ್ಟರ್. ಈಗ ಅವರು ವೆಲ್ ಸೆಟಲ್ಡ್? ನೀವು? ಅವ್ರು ವೆಲ್ ಸೆಟಲ್ ಸರ್. ಅವ್ರಿಗೆ ತುಂಬ ಮನೆಗಳಿದೆ, ಬಾಡಿಗೆ ಬರುತ್ತೆ ಎಲ್ಲ. ಅವ್ರು ವೆಲ್ ಸೆಟಲ್. ಎಷ್ಟು ಜನ ನೀವು ಅಣ್ತಂಬ್ರು? ನಾವು ಅಕ್ಕ, ನಾನು ಮಧ್ಯ, ತಮ್ಮ, 3 ಜನ. 3 ಜನ ಬೇರೆ ಬೇರೆ ಇದ್ದೀರಿ? ಎಲ್ಲ ಬೇರೆ ಬೇರೆ ಇದ್ದೀವಿ ಸರ್. ನೀವು ತಂದೆ ತಾಯಿ ಜೊತೆಗೆ ಇರ್ತೀರ? ನೀವು? ಅಲ್ಲ, ನಾನು ತಂದೆ ತಾಯಿನ ನಾನೇ ನೋಡ್ಕೊಂಡು ನಾನೇ ಜೊತೆಲಿದ್ದೀನಿ. ಆದರೆ ನಂದು ಸಪ್ರೇಟ್ ಮನೆ ಇದೆ, ಅಪ್ಪ ಅಮ್ಮಂದು ಸಪ್ರೇಟ್ ಮನೆ ಇದೆ ಸರ್. ಅಂದರೆ ಅಪ್ಪ ಅಮ್ಮ ಏಜ್ ಆಗಿರೋ ಕಾರಣಕ್ಕೆ ಅವ್ರನ್ನ, ಯಾಕಂದರೆ ಅವಾಗವಾಗ ಸ್ವಲ್ಪ ತಲೆ ಸುತ್ತ ಬಂದು ಬೀಳ್ತಾ ಇರ್ತಾರಪ್ಪ, ಅದರಿಂದ ಜಾಸ್ತಿ ಹೊತ್ತು ಅಪ್ಪ ಅಮ್ಮನ ಮನೇಲಿ ಇರ್ತೀನಿ. ನನ್ನ ಮನೆ ಬಂದು ಕೆಂಗೇರಿ, ಅಲ್ಲಿ ನಾನು ನನ್ನ ಮಗ ಎಲ್ಲ ಅಲ್ಲಿರ್ತೀವಿ. ಈ ಮಗನ ನೀವು ಇಂಡಿಯಾದಲ್ಲೇ ನಂಬರ್ 2 ಹೀರೋ ಸರ್. ಹೀರೋ ಅಂತ ಹೇಳ್ತಾ? ಹೌದು. ಅಂದರೆ ನೀವೇ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರೋದಾ ಅಥವಾ ಬೇರೆಯವ್ರ ಪ್ರೊಡ್ಯೂಸರ್? ನನಗೆ ಬಾಂಬೆಲಿ ಲಿಂಕ್ ಜಾಸ್ತಿ ಇದೆ ಸರ್. ನಾನೀಗ ಅನುಪಮ್ ಖೇರ್ದು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಸೇರಿಸಿ, ಅಂದರೆ ಒಂದು ಡಿಗ್ರಿ ಎಲ್ಲ ಮುಗೀತಿದ್ದಂಗೆ, ಅಂದರೆ ಅದನ್ನೂ ಹೇಳ್ಬಿಡ್ತೀನಿ. ಒಂದು ಕಡೆ ತಮಾಷೆಗೆ ಹೇಳಿರ್ತೀನಿ, ಯಾಕಂದರೆ 5 ಪಿಕ್ಚರ್ ಆಫರ್ ಬಂದಿರುತ್ತೆ ಅವನಿಗೆ, 2 ತೆಲುಗು, 3 ಕನ್ನಡ. ನಾನೇನು ಮಾಡ್ತೀನಿ, ಅವನು ಓದ್ತಾ ಇದ್ದಾನೆ ಬಿಡಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವ್ರು ಅರ್ಜೆಂಟ್ ಮಾಡ್ತಾರೆ. ಅದಕ್ಕೆ ನಾನು ರೇಕ್ಸಕ್ಕೆ ಹೇಳ್ತೀನಿ, ಹಂಗಾರೆ ಫೇಲ್ ಮಾಡಿಸಿ ನಾನು ಬಿಡ್ತೀನಿ ಮೂವಿಗೆ ಅಂತ. ಅದನ್ನು ನಾನು ಒಂದರಲ್ಲಿ ಇಂಟರ್ವ್ಯೂಲಿ ಹೇಳಿದ್ದೀನಿ. ಅಂದರೆ ಜನ ಎಲ್ಲ ಮಗ ಫೇಲ್ ಆಗೋದೇ ಕಾಯ್ಕೊಂಡು ಕೂತಿದ್ದಾನೆ ಅಂತ ಮಾತಾಡಿದ್ರು. ಆದರೆ ಮೀನಿಂಗ್ ಏನಂದರೆ, ಪಾಸ್ ಆಗ್ತಾ ಇದ್ದರೆ, ಚೆನ್ನಾಗಿ ಓದ್ತಾ ಇದ್ದರೆ ಯಾಕೆ ಅವ್ನು ಓದನ್ನ ಹಾಳು ಮಾಡಬೇಕು ಅಂತ ಮೀನಿಂಗ್ ಅದು. ಅಂದರೆ ಫೇಲ್ ಮಾಡಿಸಿ ಅವಾಗ ನಿಮ್ಮ ಮೂವಿಗೆ ಬಿಡ್ತೀನಿ ಅನ್ನೋ ಥರ. ಆದರೆ ಅಷ್ಟು ಪ್ರೆಷರ್ ಆಗ್ತಾಯಿದ್ರು. ನೆನ್ನೆನೂ ಒಂದು ಕಾಲ್ ಬಂತು, ಬೇಕಾದ್ರೆ ಅವ್ರಿಗೆ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ನಿಮ್ಗೆ ಹೊಡೀರಿ ಅಂದರೆ ಹೊಡಿತೀನಿ, ಮಗು ನೀರು ಆಗಬೇಕು ಅಂತ. ನಾನಿಲ್ಲ, ಈಗ ಸದ್ಯಕ್ಕೆ ಬಿಡಲ್ಲ ಅಂತ ಹೇಳಿದೆ. ಯಾಕಂದರೆ ಅವನು ಈಗ 70% ತೆಗಿತಾನೆ. ಫಸ್ಟ್ ಇಯರ್ ಡಿಗ್ರಿ, ಅವನು PS ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅವ್ನಿಗೇನಂದರೆ ಇನ್ನೂ 3 ವರ್ಷ ಇದೆ. ಓದು ಮುಗಿದು ಬಿಟ್ರೆ, ಯಾಕಂದ್ರೆ ನಮಗೆ ಕೊರಗಿರಲ್ಲ, ಓದು ಹಾಳು ಮಾಡಿದೆ ಅನ್ನೋದು ಕೊರಗಿರಲ್ಲ. ಅದಾಗ್ತಿದ್ದಂಗೆ ಅನುಪಮ್ ಖೇರ್ದು ಬಾಂಬೆಲಿ ಆ್ಯಕ್ಟಿಂಗ್ ಕ್ಲಾಸ್ ಇದೆ, ಅಲ್ಲೇ ಹಾಕೋದು. ಯಾಕಂದ್ರೆ ನಂಗೆ ಪ್ರೊಡ್ಯೂಸರ್ ಇರೋದು ನನಗೆ ಬಾಂಬೆಲಿ. ಅವರು ಫುಲ್ಲು ತುದಿಗಾಲಲ್ಲಿ ನಿಂತ್ಬಿಟ್ಟಿದ್ದಾರೆ, ನಿಮ್ಮ ಮಗನ್ನ ನಾನೇ ಫಸ್ಟ್ ಲಾಂಚ್ ಮಾಡಬೇಕು ಅಂತ. ನನಗೆ ಪ್ರೊಡ್ಯೂಸರ್ ಅವರಿದ್ದಾರೆ, ನಾನು ದುಡ್ಡು ಹಾಕಲ್ಲ ಸರ್. ಯಾಕಂದರೆ ನಾನು ಮೂವಿ ಲ್ಯಾಂಡಲ್ಲಿ ಹರಿದು ಕುಡಿದು ಬಿಟ್ಟಿದ್ದೀನಿ ಸರ್. ಯಾಕಂದರೆ ಕಣ್ಣಲ್ಲೇ ಅಲ್ಲೇ 3 ವರ್ಷ ಗಾಂಧಿನಗರಲ್ಲಿ BN ಗಂಗಾಧರ್ ಆಫೀಸಲ್ಲೇ ನೋಡ್ಬಿಟ್ಟಿದ್ದೀನಿ ಸರ್. ಒಂದು ಮೂವಿ ಸಿಕ್ಕಿದ್ರೆ ಇನ್ನೊಂದು ಮೂವಿಗೆ ಆ್ಯಕ್ಟರ್ ಆಗಿರಲಿ, ಅವ್ರ ಕ್ಯಾಮ್ರಾಮನ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಅವ್ರಿಗೆ ಸಿಗೋಕ್ಕೆ 1 ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ, ಅವ್ರಿಗೆ ಆ ಮೂವಿ ಮುಗಿಯೋರ್ಗೂ ಮಾತ್ರ ಕಾಸಿರುತ್ತೆ ಸರ್. ಆ ಮೂವಿ ದುಡ್ಡೆಲ್ಲ ಖರ್ಚಾಗ್ತಿದ್ದಂಗೆ ಒಂದು ಟೀನೂ ಇರಲ್ಲ ಸರ್. ಅಂದರೆ ಅಷ್ಟು ಕಷ್ಟ ಅನುಭವಿಸೋರನ್ನ ನೋಡ್ಬಿಟ್ಟಿದ್ದೀನಿ.
ಆಮೇಲೆ ಪ್ರೊಡ್ಯೂಸರ್ಸು ಅಷ್ಟೇ, ಎಷ್ಟೋ ಜನ ಮೂವಿ ಮಾಡ್ತಾರೆ ಸರ್, ಅದರಲ್ಲಿ ಕ್ಲಿಕ್ ಆಗೋದು ಒಬ್ಬರೋ ಇಬ್ಬರೋ 3 ಜನನು. ಅಂದರೆ ನೀವು ಇನ್ನೂವರೆಗೂ ಮಗನಿಗೆ ಯಾವುದೇ ರೀತಿ ಆ್ಯಕ್ಟಿಂಗ್ ಕೋರ್ಸ್ ಅಂತೂ ಹೇಳ್ಕೊಟ್ಟಿಲ್ಲ? ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾ ಇದ್ದೀನಿ ಸರ್, ಡ್ಯಾನ್ಸ್ ಕ್ಲಾಸ್ಗೆ. ಯಾಕಂದರೆ ಈಗ ಆ್ಯಕ್ಟಿಂಗ್ ಕ್ಲಾಸ್ ಹೋದರೆ ಅದು ಕೋರ್ಸು ಸರ್, ಅಂದರೆ 6 ತಿಂಗಳು 8 ತಿಂಗಳು 3 ತಿಂಗಳು ಆ ಥರ ಕೋರ್ಸ್ ಅದು. ಈಗ ಕಾಲೇಜು ಅಷ್ಟು ರಜಾನೇ ಇರಲ್ವಲ್ಲ, ಈಗ 6 ತಿಂಗಳು ಕಳಿಸಿದ್ರೆ ಕಾಲೇಜ್ ಒಂದು ಓದೋದು ಹೋಗ್ಬಿಡುತ್ತಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಗೊತ್ತಾಯ್ತು. ನಿಮ್ಗೆ ಅಷ್ಟು ಒಂದು ಕಾನ್ಫಿಡೆನ್ಸ್ ಹೆಂಗೆ ಅಂದರೆ ನನ್ನ ಮಗ ಸರ್, ನಾನು ಇಲಿ ಕೊಟ್ಟರೆ ಹುಲಿ ಮಾಡ್ತೀನಿ, ಒಂದು ಭಿಕ್ಷುಕನ್ ಕೊಟ್ಟರೆ ಒಂದು ನೈಟಲ್ಲಿ ವರ್ಲ್ಡ್ ನ್ಯೂಸಲ್ಲಿ ಮಾಡ್ತೀನಿ. ಇದು ನನಗೆ ಕೆಪಾಸಿಟಿ ಇದೆ ಸರ್. ಬೇರೆಯವ್ರು ಬಂದು ಟ್ರೈನ್ಡ್ ಆಗಿಲ್ಲ, ಇದಾಗಿಲ್ಲ, ಆ್ಯಕ್ಟಿಂಗ್ ಹೇಳ್ಕೊಟ್ಟಿಲ್ಲ, ಅದು ಹೆಂಗೆ ಮಾಡ್ಬಿಡ್ತೀಯ ಅಂತ. ನಂದು ಟೆಕ್ನಿಕ್ ಹೆಂಗಿದೆ ಅಂದರೆ ಸರ್, ನನ್ನ ಮಗ ಸೆಲೆಬ್ರಿಟಿ ಅಲ್ಲದೇ ಇದ್ದರೂ ಬರೀ ಹರ್ಷ ಅಂತಲೇ ಅವನ್ನ ಇಡೀ ಕರ್ನಾಟಕಕ್ಕೆ ಫೇಮಸ್ ಮಾಡಿಕೊಟ್ಟೆ. ಇದು ನನ್ನ ಕೆಪಾಸಿಟಿ ಸರ್. ನಾನೇನು ₹1 ಖರ್ಚು ಮಾಡೋದನ್ನ ಸರ್ ಅವನ್ನ ಪಬ್ಲಿಸಿಟಿ ಮಾಡೋಕ್ಕೆ. ಈಗ ಎಲ್ಲೋದ್ರೂ ಅವನ್ನ ಚೀಫ್ ಗೆಸ್ಟಾಗಿ ಅವನಿಗೂ ಪೇ ಮಾಡಿ ಕರ್ಸ್ಕೊಳ್ತಾ ಇದ್ದಾರೆ ಫಂಕ್ಷನ್ಗಳಿಗೆ. ಹರ್ಷನ್ನು ಕರ್ಕೊಬರ್ತೀರಾ, ಅವ್ನಿಗೆ ಎಷ್ಟು ಕೊಡಬೇಕು ಅಂತ ಬೇಕಾದ್ರೆ ಅದೆಲ್ಲ ಕಾಲ್ ರೆಕಾರ್ಡ್ ಇದ್ದರೆ ಕೇಳಿಸ್ತೀನಿ. ನಂದು ಐಫೋನು ಕಾಲ್ ರೆಕಾರ್ಡರ್ ಇಲ್ಲ, ಅಂದರೆ ಎತ್ತಿಸ್ಬಿಟ್ಟು ಬೇಕಾದ್ರೆ ಕೇಳಿಸ್ತೀನಿ. ಹರ್ಷನ್ಗೂ ಸಪ್ರೇಟ್ ಅಮೌಂಟ್ ಮಾತಾಡೋಂಗೆ ₹0 ಮಾಡಿಕೊಟ್ಟಿದ್ದೀನಿ. ಇದು ನನ್ನ ಕೆಪಾಸಿಟಿ. ಅಂದರೆ ಅವನ್ನ ಇನ್ನೂ ಮೂವಿಗೆ ಬಿಟ್ಟಿಲ್ಲ, ಹೀರೋ ಮಾಡಿಲ್ಲ, ಏನೂ ಇಲ್ಲದೆ ಅವನ್ನ ಒಂದು ಹೀರೋ ಲೆವೆಲ್ಗೆ ಫೇಮಸ್ ಮಾಡಿಕೊಟ್ಟಿದ್ದೀನಿ. ಅದು ನಿಮಗೆ ಸೋಷಿಯಲ್ ಮೀಡಿಯಲ್ಲಿ ನೀವೇ ನೋಡಿರ್ಬೋದು. ಹರ್ಷ ಅನ್ನೋದೇ ಫೇಮಸ್ ಆಗ್ಬಿಟ್ಟಿದೆ. ಕಾರ್ಯಕ್ರಮಗಳಿಗೆ ನಿಮ್ಗೆ ಇನ್ವೈಟ್ ಮಾಡ್ತಾರೆ, ನೀವು ಒಂದೊಂದು ಕಾರ್ಯಕ್ರಮಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಡ್ತೀವಿ. ಹೌದು. ಇಡೀ ವರ್ಷದಲ್ಲಿ ಈ ಥರದ ಕಾರ್ಯಕ್ರಮಗಳಿಗೆ ಅಂದರೆ ಈ ಥರದ ಕಾರ್ಯಕ್ರಮಗಳಿಗೆ ನೀವು ಅಟೆಂಡ್ ಆಗ್ತಿರಲ್ಲ, ಒಂದು ವರ್ಷಕ್ಕೆ ಎಷ್ಟು ದುಡಿತೀರಿ ನೀವು? ಸರ್, ವರ್ಷಕ್ಕೆ ಅಂದರೆ ಇವಾಗ ನೋಡಿ, ನನಗೆ ಕಾಲ್ ಬಂದು ಇವಾಗ ಒಂದು 10-15 ದಿವಸದಿಂದಾನೆ ಒಂದು 30 ಫಂಕ್ಷನ್ಗೆ, ಅಂದರೆ BGS, ಅದೇ ಬೆಳ್ಳೂರು ಕ್ರಾಸ್, ಅಲ್ಲಿಂದ ಕಾಲೇಜಿಗೆ ಬರ್ತೀರಾ ಅಂತ, ತುಮಕೂರು, ಚಿತ್ರದುರ್ಗ ಆ ಥರ ಎಲ್ಲ ಕರೀತಾ ಇದ್ದಾರೆ. ಅದರಲ್ಲಿ ಸಕ್ಸಸ್ ಆಗೋದು ಅವ್ರಿಗೆ ಅಮೌಂಟ್ ಅದು ಓಕೆ ಆಗೋದು, ಅವರೆಲ್ಲ ಬಂದು 50,000 1 ಲಕ್ಷಕ್ಕೆ ಹೇಳ್ತಾರೆ. ಅಲ್ಲ, ನನಗೆ ಒಟ್ಟಾರೆಯಾಗಿ ನಿಮ್ಮ ಅಪ್ರಾಕ್ಸಿಮೇಟ್ ಹೇಳಿ ನನಗೆ. ಸರ್, ಅಪ್ರಾಕ್ಸಿಮೇಟು 2.5 ಲಕ್ಷ ಅಂದರೆ ಒಂದು ತಿಂಗಳಿಗೆ ಒಂದು 3-4 ಅದರಿಂದ ದುಡಿತೀನಿ. ಅದು ಬಿಟ್ಟು ಡಾಗ್ ಬಿಸ್ನೆಸ್ ಎಲ್ಲ ಆಗುತ್ತೆ ಸರ್. ಅಂದರೆ ಒಂದು ವರ್ಷಕ್ಕೆ ಅಪ್ರಾಕ್ಸಿಮೇಟ್ ಒಂದು ಫಿಗರ್ ಹೇಳಿ. ವರ್ಷಕ್ಕೆ ಹೇಳ್ತಾ ಇದ್ದೀರಾ? ಎಲ್ಲ ಅಲ್ಲಲ್ಲೇ ನಾಯಿ ತಗೊಬಿಡ್ತೀನಲ್ಲ ಸರ್, ಕೂಡ ಇರಲಿ, ಏನು ತೊಂದರೆ. ನೀವು ಅಪ್ರಾಕ್ಸಿಮೇಟ್ ಒಂದು ಸಂಖ್ಯೆ ಹೇಳಿ, ನಿಮ್ಮ ಕಾರ್ಯಕ್ರಮಕ್ಕೆ ಹೋಗೋದು ತೊಗೊಳ್ಳೋದು. ಇನ್ನೊಂದು ವರ್ಷಕ್ಕೆ ಒಂದು ಅಲ್ಲಿ 10 ಲಕ್ಷ ಗೋವಲ್ಲಿ ಸರ್. ಈಗ ಆಂಧ್ರಲ್ಲಿ 7 ಸ್ಟಾರ್ ಹೋಟೆಲ್ ಓಪನಿಂಗ್, ಅಲ್ಲಿ 65 ಲಕ್ಷ ಮಾತಾಡಿದ್ದೆ ವಿತ್ ಹೆಲಿಕಾಪ್ಟರ್ ಆ ಥರ. ಅದು ಬಿಗ್ ಬಾಸ್ಗೆ ಹೋಗೋ ಟೈಮ್ಗೆ ಮಿಸ್ ಆಯ್ತದು. ಕೋಟ್ಯಾಂತರ ರೂಪಾಯಿಗಿಂತ ಜಾಸ್ತಿ ದುಡಿತೀವಿ ನಾವು, ಅಂದರೆ ಕೋಟಿ ರೂಪಾಯಿ ಮೇಲೆ. ಹೌದು. ಅವೆಲ್ಲ ಬಂದ ದುಡ್ಡನ್ನು ನಾಯಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಎಲ್ಲ ನಾಯಿಗೆ ಹಾಕ್ತೀನಿ ಸರ್. ನಿಮ್ಮ ವೈಯಕ್ತಿಕವಾಗಿ ಏನಂತ ಇಟ್ಕೋತೀರಿ ಸರ್? ಬರೀ ಬಟ್ಟೆ ಅಷ್ಟೇ ಸರ್, ಬಟ್ಟೆ ತಿನ್ನಕ್ಕಷ್ಟೇ ಸರ್. ದಿನ ನಾನ್ ವೆಜ್ ಸರ್. ಇವಾಗಲೂ ಚಿಕನ್ ಬಿರಿಯಾನಿ ಕೊಟ್ಬಿಟ್ಟು ಬಂದಿದ್ದೀನಿ, ಮಾಡ್ತಾ ಇದ್ದಾರೆ ಸರ್. ಓಕೆ, ಎಷ್ಟು ಸರ್ ಬಟ್ಟೆ ಅಂದರೆ ನಿಮ್ಗೆ ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕೋತೀರಿ ಸರ್? ಅದು ಬಿಗ್ ಬಾಸ್ ಫಸ್ಟ್ ಡೇ ಹಾಕ್ಕೊಂಡಿದ್ದೆ 2,80,000 ರೂಪಾಯಿ ಬರೀ ಬ್ಲೇಸರ್, ಅಂದರೆ ಫುಲ್ ಸೆಟ್ ಬರುತ್ತದು. ಅದು ಶೇರ್ವಾನಿ ಥರ, ಆದರೆ ನನಗೆ ಪಂಚೆ ಟೈಪು ಸೆಟ್ ಆಗಲ್ಲ ಅಂತ ಬರೀ ಬ್ಲೇಸರ್ ನಾನು ಹಾಕ್ಕೊಂಡಿದ್ದು. ಇವಾಗ ಬಂದು ಫಿನಾಲೆಗೆ 5 ಲಕ್ಷ ರೂಪಾಯಿದು ಬಟ್ಟೆ ಈಗ ಹೊಲಿಸ್ತಾ ಇದ್ದೀನಿ ಸರ್. ಅಷ್ಟರೊಳಗೆ ಫಿನಿಶ್ ಆಗುತ್ತೆ. ಅದು 5 ಲಕ್ಷ ರೂಪಾಯಿದು ಯೂಸ್ ಮಾಡ್ತೀನಿ. ಅದು ಡಿಸೈನರ್ ವೇರು ಸರ್. ಅದು ಡೆಲ್ಲಿಲಿ ಹೊಲಿಸ್ತಾ ಇದ್ದೀನಿ ಸರ್. ಅಲ್ಲಿ ಬಂದು ಹೈ ಎಂಡ್ ಇದ್ದಾರೆ ಒಬ್ಬರು ಫ್ಯಾಷನ್ ಡಿಸೈನರು, ಅವ್ರ ಹತ್ರ ಹೊಲಿಸ್ತಾ ಇದ್ದೀನಿ. ಓಕೆ, ಈಗ ಬಿಗ್ ಬಾಸ್ ವಿಚಾರಕ್ಕೆ ಬರೋಣ. ಬಿಗ್ ಬಾಸ್ನವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ನೀವೇ ಅಪ್ರೋಚ್ ಆಗಿದ್ರ? ಸರ್, ಇಲ್ಲ, ನಾನು 8 ವರ್ಷದಿಂದ ನಾನು ಫಸ್ಟ್ 1 ಕೋಟಿ ನಾಯಿ ಅಂತ ತರಿಸ್ದೆ, ಕೊರಿಯನ್ ಮ್ಯಾಸ್ಟಿಫ್ ಅಂತ. ಆಗ ಎಲ್ಲ ಫ್ರೆಂಡ್ಸು ಹೇಳೋರು, ಆಮೇಲೆ ಸುದೀಪ್ ಸರ್ ಫ್ರೆಂಡ್ಸ್ ಎಲ್ಲ ಹೇಳೋರು, ಈ ಸಲಿಗೆ ನಿನ್ನ ಫೇಮಸ್ ಆಗಿದೆಯಾ, ನಿನ್ನ ಕರೀತಾರೆ ನೋಡು ಅಂತ. ಆದರೆ ಯಾರೂ ಕರೀಲಿಲ್ಲ. ಅಂದರೆ ಅದು ಅಪ್ರೋಚ್ ಮಾಡಬೇಕಾ, ಇಲ್ಲ ಅಪ್ಲಿಕೇಶನ್ನ, ಇಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾ, ಇಲ್ಲ ಅವರೇ ಕರೀತಾರ, ಇಲ್ಲ ನಾವು ಹೋಗಿ ಬೇಡ್ಕೋಬೇಕಾ, ಇಲ್ಲ ಇನ್ಫ್ಲೂಯೆನ್ಸ್ ಮಾಡಬೇಕಾ, ಇಲ್ಲ ದುಡ್ಡು ಕೊಡಬೇಕಾ, ಏನೂ ನಂಗೆ ಗೊತ್ತಿರಲಿಲ್ಲ. ಆದರೆ 8 ವರ್ಷದಿಂದ ಬಕಪಕ್ಷಿ ಥರ ಕಾಯ್ತಾ ಇದ್ದೆ. ನಿಮ್ಗೆ ಹೋಗ್ಬೇಕಂತ ಆಸೆ. ಆಮೇಲೆ ಕರೀತಾರೆ, ಈ ವರ್ಷ ಕರಿಬೋದು ಅಂತ ಬಕಪಕ್ಷಿ ಥರ ಕಾಯ್ತಾ ಇದ್ದೆ. ಅದೇನಾಯಿತು, ನಂಗೆ ಗೊತ್ತಿರಲಿಲ್ಲ, ರೂಲ್ಸ್ ಗೊತ್ತಿರಲಿಲ್ಲ. ಅಂದರೆ ನಾನು ಹೆಂಗೆ ಅದು ಅಪ್ರೋಚ್ ಅವ್ರು ಮಾಡ್ತಾರಾ, ನಾನು ಮಾಡಬೇಕಾ, ಇಲ್ಲ ಇಂಟರ್ವ್ಯೂ ಇರುತ್ತಾ ಅಂತೆಲ್ಲ ಟ್ರೈಯೂ ಮಾಡಿಬಿಟ್ಟಿದ್ದೆ ಅವ್ರಿವ್ರಿಗೆಲ್ಲ. ಅಂದರೆ ಎಲ್ಲರೂ ಇದ್ದಾಗ ಹೇಳಿ, ಆಡಿಷನ್ ಥರ ಏನಾರ ಇದ್ದರೆ ಹೋಗೋದಾ ಏನು ಅಂತ ಕೇಳಿ ಅಂತ ಅವ್ರಿವ್ರಿಗೆಲ್ಲ, ಅಂದರೆ ಸುದೀಪ್ ಸರ್ ಗೊತ್ತು ಅಂದವ್ರಿಗೆಲ್ಲ ಹೇಳಿದ್ದೆ. ಆದರೆ ಅದೆಲ್ಲ ಹಂಗಲ್ಲ ಅಂತ ಹೇಳಿದ್ರು ಅವರು. ಅಂದರೆ ಆ ಥರ ಎಲ್ಲ ಇಲ್ಲವೇ ಇಲ್ಲ ಅಂತ. ಇದೇನಾಯಿತು, 3 ತಿಂಗಳು ಮುಂಚೆ, ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 3 ತಿಂಗಳು ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರ್ತಾರೆ ಕಲರ್ಸ್ ಕನ್ನಡದಿಂದ, ಈ ಥರ ಹಿಂಗೆ ಇದ್ರ ಬಗ್ಗೆ ಮಾತಾಡಬೇಕು, ಕಾಲ್ ಮಾಡಿ ಅಂತ. ನಾನೇನಂದರೆ ಇಂಗ್ಲೀಷ್ ಬರಲ್ಲ, ಅದರಿಂದ ನಾನು ಮೆಸೇಜಸ್ ನೋಡಲ್ಲ. ಯಾಕಂದರೆ ನೋಡಿದ್ರೆ ತಾನು ರಿಪ್ಲೈ ಮಾಡಬೇಕು ಅಂತ ನೋಡೋದೇ ಇಲ್ಲ. ಅಂದರೆ ಅವರೇ ನಿಮಗೆ ಮೆಸೇಜ್ ಮಾಡಿ? ಅವ್ರು ನನಗೆ ಮೆಸೇಜ್ ಮಾಡಿದರು, ಕಲರ್ಸ್ ಕನ್ನಡದಿಂದ ಮೆಸೇಜ್ ಮಾಡಿದರು. ಅದಾಗ್ತಿದ್ದಂಗೆ 20 ದಿವಸ ಆಗೋಗಿದೆ. 20 ದಿವಸ ಆದಮೇಲೆ ಏನು ಮಾಡಿದ್ದಾರೆ, ಅಲ್ಲೇ ನಂಬರ್ ಇರುತ್ತೆ, ಅವ್ರಿಗೆ ಗೊತ್ತಾಗಿಲ್ಲ. ಇನ್ಸ್ಟಾಗ್ರಾಮಲ್ಲೇ ನಂಬರು ಹಾಕ್ಬಿಟ್ಟಿದೆ ಕಾಂಟ್ಯಾಕ್ಟು, ಅವ್ರು ಅಲ್ಲಿ ನೋಡಿಲ್ಲ. ಇವ್ರು ಏನು ಮಾಡಿದ್ದಾರೆ, ಬೇರೆ ಎಲ್ಲರಿಗೂ ಕೇಳಿದ್ದಾರೆ, ಸತೀಶ್ ಕೆಡಬಾಂಸ್ ನಂಬರ್ ಕೊಡಿ ಅಂತ ಕೇಳಿದ್ದಾರೆ. ಅದು ಯಾರೂ ಕೊಟ್ಟಿಲ್ಲ, ಅಂದರೆ ಈ ಗುರ್ತಿರೋರು ಹೊಟ್ಟೆವ್ರಿಗೆ ಕೊಟ್ಟಿಲ್ಲ. ಆಮೇಲೆ ಏನಾಗುತ್ತೆ,
ಚಿತ್ತಾರ ಅವಾರ್ಡ್ ಶಿವಕುಮಾರ್ ಸರ್ರು ನನ್ನ ನಂಬರ್ನ ಇಸ್ಕೊಂಡು ಕೊಡ್ತಾರೆ. ಈಗ ನಾಮಿನೇಟೆಡ್ ಆಗಿ ಓಟ್ ಮೂಲಕ ಓಟ್ ಮೂಲಕ ಹೌದು. ಈಗ ಪ್ರತಿ ದಿನ ವಾರದಲ್ಲಿ ಒಂದು ದಿವಸ ವೋಟಿಂಗ್ ಇರುತ್ತೆ. ಹೌದು. ಆ ನಾಮಿನೇಟೆಡ್ ಆಗೋದು ನಿಜವಾಗ್ಲೂ ಅದು ಓಟಿಂದನ? ಅಲ್ಲ, ಓಟಿಂದನೇ ಸರ್, ಪಕ್ಕ. ಯಾಕಂದ್ರೆ ನೋಡಿ, ನೀವು ಎಷ್ಟು ಡಲ್ ಆಗಿರ್ತೀರಾ, ನಿಮ್ಗೆ ಓಟ್ ಹಾಕಲ್ಲ ಜನ. ಅಂದ್ರೆ ನೀವೆಷ್ಟೇ ಇವರು ಮುಂಚೆ ಏನು ನಿಮಗೆ 3 ವಾರಕ್ಕೆ ಅಷ್ಟೇ? ಇಲ್ಲ, ಅದೆಲ್ಲ ಸುಳ್ಳು, ಸ್ಕ್ರಿಪ್ಟೆಡ್ಡು ಸುಳ್ಳು ಸರ್. ಬರೀ ಇಲ್ಲಿ ಥೀಮ್ ಕೊಡ್ತಾರೆ ಸರ್. ಥೀಮ್ ಅಂದರೆ ನೀವು ರಾಜ, ನನ್ನ ಸೇವಕ, ಅವ್ನು ರಾಕ್ಷಸ, ಅಷ್ಟೇ. ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪ್ರಿನ್ಸಿಪಲ್ಲು, ಸ್ಟೂಡೆಂಟ್ ಅದು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆ ಗಿಫ್ಟೆಡ್ ಎಲ್ಲ ಇವ್ರು ಪೆನ್ನು ಪೇಪರ್ ಇಟ್ಕೊಂಡು ಓದ್ತಿರ್ತಾರಲ್ಲ, ಇವ್ರ ಒಳಗೆ ಬರ್ಕೊಳ್ಳೋದು, ಒಳಗಿರೋರು. ಅವ್ರು ಒಂದು ಹೇಳ್ಬಿಟ್ಟು ಆಮೇಲೆ ಸುದ್ದಿಗೆ ಬರಲ್ಲ, ಅಂದರೆ ವಾಯ್ಸು ಬರಲ್ಲ ನಮ್ಗೆ ಒಳಗಡೆಗೆ. ಅಷ್ಟು ಇದಾಗಿರುತ್ತೆ. ಅಂದರೆ ಏನು ಹತ್ಕೊಂಡು ಒದ್ದಾಡಿದ್ರು ಅಲ್ಲಿ ಯಾರೂ ಬರಲ್ಲ ಸರ್, ಯಾರೂ ಮಾತಾಡೋದು ಇಲ್ಲ. ಬರೀ ಟಾಪಿಕ್ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಡುತ್ತೆ ಅಷ್ಟೇ. ಅದು ನಾವೇ ಎಲ್ಲ ರೆಡಿ ಮಾಡ್ಕೋಬೇಕು. ಆ ವಾಯ್ಸ್ ಬರುತ್ತಲ್ಲ, ವಾಯ್ಸ್ ಅಷ್ಟೇ. ಅವ್ರು ಯಾರು, ನೀವು ಆಚೆ ಏನು ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್, ಎಲ್ಲಿ ತೋರಿಸ್ತಾರೆ, ಹೇಳೋದು ಇಲ್ಲ. ಅವ್ರು ಯಾರು ಅಂತಲೂ ಆ ಟೀಮ್ ಅವ್ರಿಗೆ ಬೇಡ್ಕೊಂಡ್ರು ಹೇಳಲ್ಲ ಸರ್. ಅಷ್ಟು ಕಾನ್ಫಿಡೆಂಟು. ಯಾಕಂದ್ರೆ ಹಂಗೆ ನಿಯತ್ತಿರೋರನ್ನೇ ತೊಗೊಂಡಿದ್ದಾರೆ ಸರ್. ಅಷ್ಟು ನಿಯತ್ತಾಗಿದ್ದಾರೆ. ನಾವು ಎಷ್ಟೇ ಫ್ರೆಂಡ್ ಆದಾಗ ಪ್ಲೀಸ್ ಹೇಳಿ ಸರ್ ಹೆಂಗಿರ್ಬೇಕು ಒಳಗಡೆ ಅಂದರು, ಏನು ಮಾಡಿದ್ರು ಹೇಳ್ಕೊಡಲ್ಲ. ಏನು ನೀವಿದ್ದಂಗೆ ಇರ್ರಿ ಅಷ್ಟೇ ಹೇಳೋದು, ನೀವಿದ್ದಂಗೆ ಇರ್ರಿ ಅಂತ. ನಾನು ಇದ್ದಂಗೆ ಇದ್ದಿದ್ದಕ್ಕೆ ಆಚೆ ಬಂದೆ. ನಾನು ಹಿಡ್ಕೊಂಡು ಬಡ್ದಾಡಿ ಇವ್ರ ಥರ ಜಗಳ ಆಡ್ಕೊಂಡಿದ್ರೆ ಇನ್ನೂ ಒಂದಷ್ಟು ದಿನ ಇರ್ತಿದ್ನೇನು. ಆಯಿತು. ಈ ಡಾಗ್ ಸತೀಶ್ ಅಂತ ಮೊದಲು ನಿಮಗೆ ಮೆನ್ಷನ್ ಮಾಡಿದ್ಯಾರು ನೀವೇ ತಾನೇ? ಇಲ್ಲ ಸರ್, ನಾನು ಯಾವತ್ತು ಮಾಡ್ಕೊಂಡಿದ್ದೀನಿ ಸರ್. ಯಾವುದೋ ಒಂದು ಕಿತ್ತೋಗಿರೋ ಚಾನಲ್ಲು 20 ಲಕ್ಷ ರೋಲ್ ಕಾಲ್ ಕೇಳ್ತಾರೆ, ನಾನು ಕೊಡಲ್ಲ, ಚೆಚ್ಚಿ ಬಿಸಾಕಿ ಅಂತೀನಿ. ಆ ಚಾನಲ್ ಅವರು ಸ್ಟಾರ್ಟ್ ಮಾಡ್ತಾರೆ ಆ ಥರ ಹೆಸರಲ್ಲಿ. ಅದು ಆ ಜನ ಅದನ್ನೇ ಹೆಸರು ಅಂತ ಅಂದ್ಕೊಂಡು ಎಲ್ಲರೂ ಹಂಗೆ ಕರೆಯೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರಿಂದನೇ ಇವತ್ತು ಬಿಗ್ ಬಾಸಲ್ಲಿ ಇದ್ದೀನಿ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇನ್ನೂ ಕೆಟ್ಟದಾಗಿ ದಯವಿಟ್ಟು ಟ್ರೋಲ್ ಮಾಡಿ. ಈಗ ಹಿಂದಿ ಬಿಗ್ ಬಾಸ್ಗೆ ಹೋಗೋ ಚಾನ್ಸಸ್ಸು ಇದೆ. ನೀವು ಯಾವಾಗದು ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ. ನಾನು ಬಾಂಬೆ ಸೆಟ್ಲ್ ಆಗ್ತಾ ಇದ್ದೀನಿ ಸರ್. ಅನೇಕರು, ನಾಗಲೇ ಕೇಳಿದೆ ನಿಮಗೆ, ಅನೇಕರು ಇದೇ ರೀತಿ ಏನಂದರೆ ಈ ವ್ಯಕ್ತಿ ಸುಳ್ಳು, ಬಾಯಿ ಬಿಟ್ಟೆ ಸುಳ್ಳು, ಎಲ್ಲ ಮಾತಾಡ್ತಾರೆ, ಟ್ರಾನ್ಸ್ಪರೆಂಟ್ ಇಲ್ಲ ಅನ್ನೋ ಒಂದು ಆರೋಪ. ಅಂದರೆ ಅದನ್ನೇ ವೈರಲ್ ಮಾಡಿ ಇವತ್ತು. ಹೌದು, ನನ್ನ ಫೇಮಸ್ ಮಾಡಿರೋದೇ ಅವರು ಅಂತ. ನೀವು ಹಾಗೆ, ನಿಮ್ಮ ಭಾವನೆ ಹಾಗಿದೆ. ಸೊ ನನಗೆ ಇದು ನೇರವಾಗಿ ಇಷ್ಟೊತ್ತವರೆಗೂ ನೀವೇನು ನನ್ನ ಜೊತೆ ಮಾತಾಡ್ತೀರಾ, ಅದರಲ್ಲಿ ಎಷ್ಟು ಪರ್ಸೆಂಟ್ ಸತ್ಯ, ಎಷ್ಟು ಪರ್ಸೆಂಟ್ ಸುಳ್ಳು? ಸರ್ 100ಕ್ಕೆ 100 ಸತ್ಯ ಸರ್. ನಾನೇನು ಸುಳ್ಳು ಹೇಳಿಲ್ಲ. ನಾನು ಏನೇನು ನನಗೆ ಗಿಫ್ಟ್ಗಳು ಬಂದಿದೆ, ಏನೇನು ಇದು ಬಂದಿದೆ, ಆಮೇಲೆ ಹೋಗಿದ್ದ ಕಡೆ ಹೆಂಗೆ ಜನ ಸೇರಿಸ್ತೀನಿ, ಅದೆಲ್ಲ ಕ್ಲಿಪ್ಪಿಂಗ್ಸು ನಿಮಗೆ ಕಳಿಸ್ತೀನಿ. ಅದರಿಂದ ನೀವೆಲ್ಲ ಎತ್ಕೊಂಡು ಹಾಕ್ಕೋಬೋದು. ಅದು ಬಿಟ್ಟು ಏನೇನು ನನಗೆ ಗಿಫ್ಟ್ ಬಂತು ಅದೆಲ್ಲ ಬಂದು ಹುಚ್ಚರಲ್ಲ, ಅವರು ಕೊಡೋರು ಹುಚ್ಚರಲ್ಲ. ಅವ್ರಿಗೆ ಅಷ್ಟು ಲಾಭ ಆಗಿರುತ್ತೆ ನನ್ನಿಂದ, ಅಷ್ಟು ಪ್ರಚಾರ ಸಿಕ್ಕಿರುತ್ತೆ ನನ್ನಿಂದ. ಅಂದರೆ ಬೇರೆ ಯಾವ ಅವರು ಸೆಲೆಬ್ರಿಟೀಸ್ ಕರೆಸಿದ್ರು ಅಷ್ಟು ಪ್ರಚಾರ ಅವ್ರಿಗೆ ಸಿಕ್ಕಿರಲ್ಲ. ಯಾಕಂದರೆ 4 ಗೋಡೆ ಮಧ್ಯೆ ಅಷ್ಟೇ ಪ್ರಚಾರ ಆಗಿರುತ್ತೆ. ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನ ಅವ್ರವ್ರ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ತಾರೆ. ಆದರೆ ಅದು ವರ್ಲ್ಡ್ ನ್ಯೂಸ್ವರೆಗೂ ತೊಗೊಂಡೋಗೋ ಕೆಪಾಸಿಟಿ ಇಂಡಿಯಾ ಒಳಗೆ ನಾನೊಬ್ಬನಿಗೆ ಇರೋದು. ಇದಕ್ಕೂ ಚಾಲೆಂಜ್ ಮಾಡ್ತೀನಿ ಸರ್. 120 ದೇಶ. ಹಾಂ ಸರ್, 125 ದೇಶ. 125 ದೇಶಕ್ಕೆ ನೀವು ಹೋಗಿದ್ದೀರಿ? ಹೋಗಿಲ್ಲ ಸರ್, ನಂದು ಪಾಸ್ಪೋರ್ಟೇ ಇಲ್ಲ ಸರ್, ಫ್ಲೈಟೇ ಹತ್ತಿಲ್ಲ ಸರ್ ಇನ್ನೂವರೆಗೂ. ಅವರೇ ನನ್ನ ಹತ್ರಕ್ಕೆ ಬರ್ತಾರೆ ಸರ್. ನೀವೆಲ್ಲೂ ಹೋಗಿಲ್ಲ? ಹೋಗೇ ಇಲ್ಲ ಸರ್, ನಾನು ಫ್ಲೈಟೇ ಹತ್ತಿಲ್ಲ. ಪಾಸ್ಪೋರ್ಟೇ ಮಾಡಿಸಿಲ್ಲ? ಪಾಸ್ಪೋರ್ಟ್ ಮಾಡಿಸಿದ್ದೀವಿ ಸರ್, ಅದು ಕಾರಣಾಂತರದಿಂದ ಬ್ಲಾಕ್ ಆಗಿದೆ ಸರ್. ಓಕೆ, ಒಳ್ಳೇದಾಗಲಿ. ಓಕೆ ಸರ್. ಸತೀಶ್ ಅವರೇ, ನಿಮಗೆ ನೀವು ಆದಷ್ಟು ಬೇಗ ಹಿಂದಿ ಬಿಗ್ ಬಾಸಿಗೆ ಹೋಗಿ, ಖಂಡಿತ 1 ವಾರ ಅಲ್ಲ ಜಾಸ್ತಿ ವಾರ ಇರ್ರಿ, ಇನ್ನೂ ಹೆಚ್ಚಿನ ಹೆಸರು ಮಾಡಿ ಅನ್ನೋದೇ ನಮ್ಮ ಆಸೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಖುಷಿ ಆಯಿತು. ನೋಡಿದ್ರಲ್ಲ, ಇಷ್ಟೊಂದು ವಿಷಯಗಳನ್ನು ಅವರಿಂದ ತಿಳ್ಕೊಂಡು ನೀವು ಹೇಳ್ತಾ ಇರೋದು ನಿಜವೇ ಆಗಿದ್ರೆ, ಇಲ್ಲಿ ತನಕ ನನ್ನ ಮುಂದೆ ಏನೇನು ಇಲ್ಲಿ ಕೂತ್ಕೊಂಡು ಮಾತಾಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ನೀವು ಕೊಟ್ಟರೆ ನಾನು ನಂಬ್ತೀನಿ. ನೀವು ಕೊಟ್ಟ ನಂತರ ಅದು ನಂಗೆ ಸತ್ಯ ಅನಿಸಿದರೆ ಮತ್ತೆ ನಿಮ್ಮನ್ನು ಕರೆಸಿ ಈ ವ್ಯಕ್ತಿಯನ್ನು ಅತಿಯಾಗಿ ಟ್ರೋಲ್ ಮಾಡಬೇಡಿ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಟ್ರೋಲರ್ಗಳ ಹತ್ರ ಅಂತ. ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅವರು ನನಗೆ ಮಾತು ಕೊಟ್ಟಿದ್ದಾರೆ. ನಾನು ಏನೇನು ಮಾತಾಡಿದ್ದೀನಿ ಎಲ್ಲದಕ್ಕೂ ಸಾಕ್ಷಿ ಕೊಡ್ತೀನಿ ಅಂತ. ಆದರೆ ಒಂದು ವಿಚಿತ್ರ ಅಂತಂದರೆ 120 ದೇಶದ ಬಗ್ಗೆ ಅವರು ಮಾತಾಡಿದರು. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಅಂತಂದರೆ ಇವತ್ತಿಗೂ ಫ್ಲೈಟೇ ಹತ್ತಿಲ್ಲ ಅವರು. ಅಲ್ಲಿಗೆ ಒಂದು ಪ್ರೂವ್ ಆಯಿತು, ಅವರು ಫ್ಲೈಟ್ ಹತ್ತಿಲ್ಲ ಅಂದರೆ ಅವರು ಹೊರಗಡೆ ದೇಶಕ್ಕೆ ಹೋಗಿಲ್ಲ. ತದನಂತರ ಅವರ ಪಾಸ್ಪೋರ್ಟ್ ಇದೆ, ಬಟ್ ಅದು ಬ್ಲಾಕ್ ಆಗಿದೆ. ಈ ಎಲ್ಲ ವಿಚಾರಗಳು ಅನೇಕ ಈ ರೀತಿಯ ನಮಗೆ ಗೊಂದಲ ಇತ್ತು. ಅದಕ್ಕೆ ಇವತ್ತು ಅವರೆಲ್ಲ ಸಾಕ್ಷಿ ಸಮೇತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಹಿಡಿಸಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ತೆ.